Shailu Kitchen ರೆಸಿಪಿ ಕ್ವಿಕ್ ಅಂಡ್ ಈಸಿ. ಇವತ್ತಿನ ಸ್ಪೆಷಲ್ ಟೊಮೊಟೊ ಮಾವಿನಕಾಯಿ ಚಟ್ನಿ. ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಚಟ್ನಿಗೆ ಏನೇನು ಬೇಕು ಅಂತ ನೋಡೋಣ. 3 ಟೊಮೊಟೊ, 3 ಪೀಸ್ ಮಾವಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 4 ಮೆಣಸಿನಕಾಯಿ, 3 ಸ್ಪೂನ್ ಎಣ್ಣೆ. ಈಗ ಒಂದು ಪ್ಯಾನ್ ಇಡಿ. ಒಂದು ಪ್ಯಾನಿಗೆ 3 ಚಮಚ ಎಣ್ಣೆ ಹಾಕಿ, 3 ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾಯೋ ಗಂಟ ಬಿಡಿ. ಎಣ್ಣೆ ಕಾದ್ಮೇಲೆ ಮಾವಿನಕಾಯಿ ಸ್ಲೈಡ್ಸ್ ಹಾಕಿ, ಟೊಮೊಟೊ ಸ್ಲೈಡ್ಸ್ ಹಾಕಿ, 4 ಮೆಣಸಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಫ್ರೈ ಹಾಕ್ಬಿಡೋಣ. ಈಗ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳಿ, ಹಾರಾಕ್ಬಿಡಿ. ಫ್ರೈ ಮಾಡ್ಕೊಂಡಿರೋದನ್ನ ಈಗ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಬನ್ನಿ. ಈಗ ಅದ್ರ ಜೊತೆಗೆ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಈಗ ರುಬ್ಬಿದ್ನ ಒಂದು ಬೌಲ್ಗೆ ಹಾಕೊಳ್ಳಿ. ಈಗ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಟೇಸ್ಟ್ಗೆ. ಈಗ ರೆಡಿ ಆಯಿತು ರುಚಿಕರವಾದ ಟೊಮೊಟೊ ಮ್ಯಾಂಗೋ ಚಟ್ನಿ. ಈ ಚಟ್ನಿ ಅನ್ನ ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ.